ಬಿಜೆಪಿ ಜೆಡಿಎಸ್ ನಲ್ಲಿ ಅಡ್ಡ ಮತದಾನದ ಆರೋಪ ಜೋರಾಗಿ ಸೌಂಡ್ ಮಾಡ್ತಾ ಇದೆ. ಬೇಲೂರು ಬಳಿಕ ಧರ್ಮಸ್ಥಳದಲ್ಲಿ ಬೇಲೂರು ಶಾಸಕ ಇವತ್ತು ಇದ್ದಾರೆ. ಪಕ್ಷಕ್ಕೆ ನಾನು ದ್ರೋಹ ಮಾಡಿಲ್ಲ ಅಂತ ಹೇಳಿ ಆಣೆ ಪ್ರಮಾಣವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಿಜೆಪಿಯಲ್ಲಿ ಅಡ್ಡ ಮತದಾನ ಯಾವಾಗ ಆಯಿತು ಆಗ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಧರ್ಮಸ್ಥಳದ ಹೆಸರನ್ನ ತೆಗೆದಿದ್ರು. ಆಣೆ ಪ್ರಮಾಣ ಅಲ್ಲಿ ಮಾಡಿಸೋಣ, ಶಾಸಕರನ್ನ ಕರ್ಕೊಂಡು ಹೋಗಿ ಅಂತ ತಮ್ಮ ಚಿಂತನೆಯನ್ನ ಮುಂದಿಟ್ಟಿದ್ರು. ಆದರೆ ಇದಕ್ಕೆ ಹಿರಿಯ ನಾಯಕರು ವಿರೋಧ ವ್ಯಕ್ತಪಡಿಸಿದ ಮೇಲೆ ತಾವು ಒಬ್ಬರೇ ಹೋಗಿ ಧರ್ಮಸ್ಥಳದಲ್ಲಿ ಮೊನ್ನೆ ತಪ್ಪು ಕಾಣಿಕೆಯನ್ನ ಹಾಕಿದ್ರು. ಅವ್ರ ಬೆನ್ನಲ್ಲೇ ಈಗ ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕ HK ಸುರೇಶ್ ಇದ್ದಾರೆ. ಬೆಂಬಲಿಗರ ಜೊತೆಯಲ್ಲಿ ಮಂಜುನಾಥನ ದರ್ಶನವನ್ನ ಪಡ್ಕೊಂಡು ಅಡ್ಡ ಮತದಾನವನ್ನ ನಾನು ಮಾಡಿಲ್ಲ, ಪಕ್ಷಕ್ಕೆ ದ್ರೋಹವನ್ನ ಬಗೆದಿಲ್ಲ ಅಂತ ಹೇಳಿ ಆಣೆ ಪ್ರಮಾಣವನ್ನ ಧರ್ಮಸ್ಥಳ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಇನ್ನೂ ಯಾವ್ಯಾವ ಶಾಸಕರು ಹಂಗಾದ್ರೆ ಹೋಗಿ ತಮ್ಮನ್ನು ತಾವು ದೇವರ ಮುಂದೆ ಪ್ರೂವ್ ಮಾಡಿಕೊಂಡು ಪಕ್ಷದ ನಾಯಕರಿಗೆ ಸಂದೇಶವನ್ನ ರವಾನೆ ಮಾಡ್ತಾರೆ ಅನ್ನೋದು ಈಗಿರುವಂತ ಕುತೂಹಲ. ವಿಜಯೇಂದ್ರ ಅವರು ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಪ್ರಸ್ತಾಪ ಮಾಡಿದ್ದಕ್ಕೆ, ರಾಜಕೀಯವಾಗಿ ಕ್ಷೇತ್ರವನ್ನ ತಂದಿದ್ದಕ್ಕೆ ತಪ್ಪಾಯ್ತು ಅಂತ ಹೇಳಿ ತಪ್ಪು ಕಾಣಿಕೆಯನ್ನ ಹಾಕಿದ್ರು. ಅದರ ಬೆನ್ನಲ್ಲೇ ಈಗ ಬೇಲೂರು ಶಾಸಕ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ದೇವರ ಮುಂದೆನೆ ಆಣೆ ಪ್ರಮಾಣ ಮಾಡಿದ್ದಾರೆ. ನಾನಂತೂ ಅಡ್ಡ ಮತದಾನ ಮಾಡಿಲ್ಲ ಅಂತ. ಕೂಡಲೇ ವಿಧಾನಸೌಧಕ್ಕೆ ಹೋಗಿ ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಪಕ್ಷದ್ರೋಹವನ್ನು ಮಾಡಿಲ್ಲ, ತಾಯಿ ಬೇರೆ ಇಲ್ಲ ಪಕ್ಷ ಬೇರೆ ಇಲ್ಲ ಅಂತಕ್ಕಂಥ ಭಾವನೆಯಿಂದ ನಾನೊಬ್ಬ ಸಂಘ ಪರಿವಾರದಿಂದ ಬಂದಂಥವನು, ಪ್ರಾಮಾಣಿಕವಾಗಿ ಹಿಂದುತ್ವಕ್ಕೆ ಒತ್ತನ್ನು ಕೊಡ್ತಕ್ಕಂಥವನು. ನನ್ನ ಮೇಲೆ, ಪ್ರಾಮಾಣಿಕರ ಮೇಲೆ ಈ ರೀತಿ ಆರೋಪವನ್ನು ಮಾಡಿ ಪಕ್ಷ ನಿಷ್ಠೆ ಇರ್ತಕ್ಕಂಥವ್ರಿಗೆ ಎಲ್ಲೋ ಒಂದು ಕಳಂಕವನ್ನು ತರಬೇಕು ಅಂತಕ್ಕಂಥ ಮಾಡಿದರೆ ಇದಕ್ಕೆ ಸಾಕ್ಷಾತ್ ಪುಣ್ಯಕ್ಷೇತ್ರ. ಇವತ್ತು ಮಂಜುನಾಥ ಸ್ವಾಮಿಯನ್ನು ಕಾಯ್ತಕ್ಕಂಥವನು ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಅಲ್ಲಿ ಅವನಿಗೆ ಸೇವೆಯನ್ನು ಸಲ್ಲಿಸಿ ಮಂಜುನಾಥ ಸ್ವಾಮಿಯನ್ನ ದರ್ಶನವನ್ನು ಪಡೆದು ಮಂಜುನಾಥ ಸ್ವಾಮಿಯ ಮುಂದೆ ತಮ್ಮಲ್ಲಿ ಪ್ರಮಾಣವನ್ನು ಮಾಡಿ ಹೇಳ್ತಾ ಇದ್ದೇನೆ, ನಾನೊಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತ ಭಾರತೀಯ ಜನತಾ ಪಕ್ಷದ. ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಭಾರತೀಯ ಜನತಾ ಪಕ್ಷಕ್ಕೆ ದ್ರೋಹವನ್ನು ಮಾಡಿಲ್ಲ. ನಮ್ಮ ಅಧ್ಯಕ್ಷರು ವಿಪಕ್ಷ ನಾಯಕರು ಸೂಚಿಸ ಅಭ್ಯರ್ಥಿಗಳಿಗೆ ನಾನು ಮತವನ್ನು ಹಾಕಿದ್ದೇನೆ, ಅದಕ್ಕೆ ಮಂಜುನಾಥ ಸ್ವಾಮಿನೇ ಸಾಕ್ಷಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಅನುಮಾನಂ ಪೆದ್ದ ರೋಗಂ ಅಂತಾರೆ. ಈ ಅನುಮಾನ ಈಗ ಬಿಜೆಪಿ ಜೆಡಿಎಸ್ ಶಾಸಕರನ್ನ ಕಾಡ್ತಾ ಇದೆ, ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ. ವಿಜಯೇಂದ್ರ ಬೆನ್ನಲ್ಲೇ ಈಗ ಬೇಲೂರು ಶಾಸಕರ ಸರದಿ. ಇನ್ನು ಯಾರ್ಯಾರು ಹೋಗಿ ಆಣೆ ಪ್ರಮಾಣ ಮಾಡಬೇಕು ಧರ್ಮಸ್ಥಳದಲ್ಲಿ ಅಂತ ಚಿಂತನೆಯಲ್ಲಿ ಇದಾರಂತೆ. ಶರ್ಮಿತಾ ಶೆಟ್ಟಿ, HK ಸುರೇಶ್ ಅವರು ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಂಥವರು. ಭಾರತೀಯ ಜನತಾ ಪಕ್ಷದ ಹಾಸನ ಜಿಲ್ಲಾಧ್ಯಕ್ಷರು ಕೂಡ ಕೆಲಸವನ್ನು ಮಾಡಿದಂಥವ್ರು ಮತ್ತು ಸಂಘ ಪರಿವಾರ ಅಲ್ಲದೆ ಭಾರತೀಯ ಜನತಾ ಪಕ್ಷವನ್ನು ಹಾಸನ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸಿದಂಥವ್ರು ಮತ್ತು ಬೇಲೂರಿನಲ್ಲಿ ಕೂಡ ಇದೇ ಕಾರಣಕ್ಕಾಗಿ ಜನರ ಅವರ ಮೇಲೆ ಒಲವನ್ನು ಇಟ್ಟಿದ್ದ ಕಾರಣಕ್ಕಾಗಿ ಅವ್ರನ್ನ ಶಾಸಕರಾಗಿ ಆಯ್ಕೆಯನ್ನು ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಎಲ್ಲೊಂದು ಕಡೆ ಅಡ್ಡ ಮತದಾನದ ವಿಚಾರ ಸಂಬಂಧಪಟ್ಟಾಗೆ ಅನಗತ್ಯವಾಗಿ HK ಸುರೇಶ್ ಅಂತ ಪ್ರಾಮಾಣಿಕರ ಮೇಲೆ ಕೂಡ ಎಲ್ಲೊಂದು ಕಡೆ ಗಂಭೀರ ಆರೋಪ ಕೇಳಿಬಂತು. ಹಾಗಾಗಿ ಅವರು ಸಂಘ ಪರಿವಾರದ ಹಿನ್ನೆಲೆ ಬಂದಂಥವ್ರು ಮತ್ತು HK ಸುರೇಶ್ ಅತಿ ದೊಡ್ಡ ಉದ್ಯಮಿ ಕೂಡ ಆಗಿರ್ತಕ್ಕಂಥದ್ದು ಮತ್ತು ಅವರು ಎಜುಕೇಷನ್ ಕೂಡ ಆಗಿರ್ತಕ್ಕಂಥ, ಅವರ ಹೆಸರಿನಲ್ಲಿ ಅನೇಕ ಶಾಲಾ ಕಾಲೇಜುಗಳು ಕೂಡ ಇರ್ತಕ್ಕಂಥದ್ದು. HK ಸುರೇಶ್ ಅವರು ಸಮಾಜ ಸೇವೆ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಸಂಘ ಪರಿವಾರದಿಂದ ಬಂದಂಥವನ ನನ್ನ ಮೇಲೆ ಬಂದಿರತಕ್ಕಂಥ ಗಂಭೀರ ಆರೋಪದ ಸಂಬಂಧಪಟ್ಟ ಹಾಗೆ, ಯಾಕಂತ ಹೇಳಿದ್ರೆ ಕ್ಷೇತ್ರದ ಜನರಿಗೆ ಇದು ಕೆಟ್ಟ ಸಂದೇಶ ಹೋಗಬಾರ್ದೆಂಬ ಕಾರಣಕ್ಕಾಗಿ ಈ ಒಂದು ಅನಿವಾರ್ಯವಾಗಿ ಮಂಜುನಾಥ ಸ್ವಾಮಿಯ ಮುಂದೆ ಆಣೆ ಪ್ರಮಾಣಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ದರ್ಶನ ಪಡೆದುಕೊಂಡಿರ್ತಕ್ಕಂಥದ್ದು, ತಮ್ಮ ಮೇಲೆ ಬಂದಿರತಕ್ಕಂಥ ಗುರುತರ ಆರೋಪವನ್ನು ನಿರಾಕರಣೆ ಮಾಡಿರ್ತಕ್ಕಂಥದ್ದು ಮತ್ತು ಇದೆಲ್ಲ ಒಂದು ಕಡೆ ಇದು ಷಡ್ಯಂತ್ರ ಭಾಗ ಅಂತ ಕೂಡ ಅವರು ಹೇಳಿರ್ತಕ್ಕಂಥ. ಒಟ್ಟಾರೆ ಎಲ್ಲೊಂದು ಕಡೆ ಸಂಘ ಪರಿವಾರದ ಹಿನ್ನೆಲೆ ಬಂದಿರತಕ್ಕಂಥ HK ಸುರೇಶ್ ಅವರಿಗೆ ಎಲ್ಲೊಂದು ಕಡೆ ಹಣದ ಅವಶ್ಯಕತೆ ಕೂಡ ಇಲ್ಲ. ಅವರು ಕೂಡ ನೂರಾರು ಕೋಟಿಗೆ ಇವತ್ತು ಬಾಳುವಂಥವ್ರು. ಅವ್ರದ್ದೇ ಆದ ಉದ್ಯಮಗಳಿರ್ತಕ್ಕಂಥದ್ದು, ವ್ಯವಹಾರಗಳು ಇರ್ತಕ್ಕಂಥದ್ದು ಮತ್ತು ಶಾಲಾ ಕಾಲೇಜುಗಳು ಇರ್ತಕ್ಕಂಥದ್ದು ಮತ್ತು ಅವರು ರಾಜಕೀಯವಾಗಿ ಎಷ್ಟೇ ಬೆಳೆದರೂ ಕೂಡ ಅವರು ವ್ಯಾವಹಾರಿಕವಾಗಿ ಮತ್ತು ಕ್ಷೇತ್ರದ ವಿಚಾರದಲ್ಲಿ, ಜನರ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಇರ್ತಕ್ಕಂಥ. ಹಾಗಾಗಿ ಎಲ್ಲೊಂದು ಕಡೆ ಪ್ರಾಮಾಣಿಕ ಇರ್ತಕ್ಕಂಥ ಒಬ್ಬ ಮನುಷ್ಯನ ಮೇಲೆ ಈ ಥರ ಆರೋಪಗಳು ಬಂದ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲರೂ ಕೂಡ ನೋವಾಗುವಂಥದ್ದು. ಹಾಗಾಗಿ HK ಸುರೇಶ್ ಅಂತಿಮವಾಗಿ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಆಣೆ ಪ್ರಮಾಣವನ್ನು ನಂಬ್ತೀವಿ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಧರ್ಮಸ್ಥಳಕ್ಕೆ ಹೋಗಿ ಒಂದಷ್ಟು ಆಣೆ ಪ್ರಮಾಣ ಮಾಡಿರ್ತಕ್ಕಂಥ. ಹಾಗಾಗಿ ಇದರ ಭಾಗವಾಗಿ HK ಸುರೇಶ್ ಅವರು ತಾನು ಅಂಥ ವ್ಯಕ್ತಿ ಅಲ್ಲ ಮತ್ತು ಸಂಘ ಪರಿವಾರದಿಂದ ಬಂದಿರತಕ್ಕಂಥವ್ರು ಮತ್ತು ನಾನು ಪ್ರಾಮಾಣಿಕ ವ್ಯಕ್ತಿ ಅನ್ನೋದನ್ನು ಜನರ ಮುಂದೆ ಬಹಿರಂಗವಾಗಿ ಹೇಳಬೇಕಾಗಿರ್ತಕ್ಕಂಥ ಮತ್ತು ಕ್ಷೇತ್ರದ ಜನರಿಗೂ ಕೂಡ ಇದರಿಂದ ನಂಬಿಕೆ ಬರ್ತಕ್ಕಂಥ. ಹಾಗಾಗಿ HK ಸುರೇಶ್ ಅಂತವರ ಪ್ರಾಮಾಣಿಕರ ಮೇಲೆ ಇಂಥ ಗಂಭೀರ ಆರೋಪ ಹೊಂದಿರೋ ಕಾರಣಕ್ಕಾಗಿ ಅನಿವಾರ್ಯವಾಗಿ ಅವರು ಇವತ್ತು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಪಟೇಲ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.